ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ನಗರದಲ್ಲಿ ಮಾಸ್ಕ್ ಹಾಕದವರನ್ನ ಕೇಳಿದ್ರು ಕಿತಾಪತಿ, ಸಾಮಾಜಿಕ ಅಂತರ ಕಾಪಾಡದವರನ್ನ ಪ್ರಶ್ನಿಸಿದ್ರು ಗಲಾಟೆ. ನೋ ಪಾರ್ಕಿಂಗ್ ನಲ್ಲಿ ವೆಹಿಕಲ್ ಟೋಯಿಂಗ್ ಮಾಡುವಾಗ್ಲೂ ಕಚ್ಚಾಟ. ಇತ್ತೀಚೆಗೆ ಯಲಹಂಕದ ನ್ಯೂ ಟೌನ್ ಬಳಿ ನಡೆದ ಬಡಿದಾಟದ ಬೆನ್ನಲ್ಲೇ ಮತ್ತೊಂದು ಫೈಟಿಂಗ್ ನಡೆದಿದೆ. ಸೀನ್ ನಂಬರ್ 1, ಕೆನ್ನೆಗೊಂದು ಹೊಡೆತ, ತಲೆ ಮೇಲೊಂದು ಗುನ್ನ. ಸೀನ್ ನಂಬರ್ 2, ಟೋಯಿಂಗ್ ವಾಹನದಿಂದ ತಳ್ಳಿದ್ರು, ಕಪಾಳ ಮೋಕ್ಷ ಮಾಡಿದ್ರು, ಕಾಲಿಂದ ಒದ್ರು, ಚಪ್ಪಲಿ ಬೀಸಿ ಹೊಡೆದ್ರು. ಇದು ಯಾವುದೋ ಪುಂಡ ಪೋಖ್ರಿಗಳ ಬಡಿದಾಟ ಅನ್ಕೋಬೇಡಿ. ಟೋಯಿಂಗ್ ಸಿಬ್ಬಂದಿ ಮೇಲಿನ ಹಲ್ಲೆ ದೃಶ್ಯಗಳು. ಟೋಯಿಂಗ್ ಸಿಬ್ಬಂದಿಗೆ ಮನಬಂದಂತೆ ಥಳಿತ. ಟೋಯಿಂಗ್ ಸಿಬ್ಬಂದಿಯ ವರ್ತನೆಗೆ ಆಕ್ರೋಶ. ಸುತ್ತಲೂ ನಿಂತು ನೋಡುತ್ತಿರೋ ಜನ. ಟೋಯಿಂಗ್ ವಾಹನದಿಂದ ಇಳಿದು ಎದ್ನೋ ಬಿದ್ನೋ ಅಂತ ಓಡುತ್ತಿರೋ ಸಿಬ್ಬಂದಿ. ಟೋಯಿಂಗ್ ಡ್ರೈವರ್ಗೆ ಹಿಗ್ಗಾಮುಗ್ಗಾ ಥಳಿತ. ಮತ್ತೊಬ್ಬನಿಂದ ಸಿಬ್ಬಂದಿಗೆ ಚಪ್ಪಲಿ ಎಸೆದು ಕಲ್ಲು ಬೀಸಿ ಹಲ್ಲೆ. ಈ ದೃಶ್ಯಾವಳಿ ಕಂಡು ಬಂದಿದ್ದು ಇಂದಿರಾನಗರ ಠಾಣಾ ವ್ಯಾಪ್ತಿಯ ಹಲಸೂರು ಮೆಟ್ರೋ ಸ್ಟೇಷನ್ ಬಳಿ. ಏನಿ ಗಲಾಟೆ, ಆಕ್ರೋಶ, ಹಲ್ಲೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಇಂದಿರಾನಗರ ಠಾಣಾ ವ್ಯಾಪ್ತಿಯ ಹಲಸೂರು ಮೆಟ್ರೋ ಸ್ಟೇಷನ್ ಬಳಿ ಇಬ್ಬರು ಟೋಯಿಂಗ್ ಸಿಬ್ಬಂದಿ ನೋ ಪಾರ್ಕಿಂಗ್ ಸ್ಥಳದಲ್ಲಿದ್ದ ವಾಹನಗಳನ್ನು ಕೊಂಡೊಯ್ತಿದ್ರು ಎನ್ನಲಾಗಿದೆ. ಈ ವೇಳೆ ಬೈಕ್ ಸವಾರರ ಜೊತೆ ದುರ್ವರ್ತನೆ ತೋರಿದ್ರಂತೆ. ಇದರಿಂದ ಏಕಾಏಕಿ ಟೋಯಿಂಗ್ ಸಿಬ್ಬಂದಿಗಳ ಮೇಲೆ ಸಾರ್ವಜನಿಕರು ಗಲಾಟೆ ಮಾಡಿ ಇಬ್ಬರ ರಕ್ತ ಕುದೀತಿದ್ದಂತೆ ಸಾರ್ವಜನಿಕರು ಸಿಬ್ಬಂದಿಯನ್ನ ಥಳಿಸಿದ್ದಾರೆನ್ನಲಾಗಿದೆ. ಟೋಯಿಂಗ್ ಮಾಡಿದ್ದ ಗಾಡಿಗಳು ವಾಹನದಲ್ಲಿ ಇರಲಿಲ್ಲ. ಇಬ್ಬರು ಹಲ್ಲೆ ಮಾಡಿರೋ ದೃಶ್ಯ ಗಮನಿಸಿದ್ದೇನೆ. ನಮ್ಮ ಎಎಸ್ಐ ಇಂದಿರಾನಗರದಲ್ಲಿ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳುತ್ತೇವೆ. ಹಲ್ಲೆ ಮಾಡಿದವರನ್ನ ಪತ್ತೆ ಮಾಡಲಾಗುತ್ತೆ. ಘಟನೆ ಸಂಬಂಧ ಟೋಯಿಂಗ್ ವಾಹನದ ಎಎಸ್ಐ ರಾಜೇಂದ್ರ ಇಂದಿರಾನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹಲ್ಲೆ ದೃಶ್ಯವನ್ನ ಪರಿಶೀಲಿಸಿ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಯಲಹಂಕ ನ್ಯೂ ಟೌನ್ ಬಳಿ ಹೆಲ್ಮೆಟ್ನಿಂದ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಘಟನೆ ಮಾಸುವ ಮುನ್ನವೇ ಮತ್ತೆ ಇಂತಹ ಘಟನೆಗಳು ನಡೆಯುತ್ತಿವೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಜನರ ಜೀವನಾಡಿ ಬಿಎಂಟಿಸಿ ಹೇಗೋ ಇತ್ತೀಚೆಗೆ ಮೆಟ್ರೋ ಕೂಡ ಹಾಗೆ ಆಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಸಿಟಿ ಮಂದಿ ಹೆಚ್ಚೆಚ್ಚಾಗಿ ಮೆಟ್ರೋ ಮೊರೆ ಹೋಗ್ತಿದ್ದಾರೆ. ಇದಕ್ಕಾಗಿ ಜನ ನಮ್ಮ ಏರಿಯಾದಲ್ಲೊಂದು ಮೆಟ್ರೋ ಸ್ಟೇಷನ್ ಆಗ್ಲಿ ಅಂತ ಆಸೆ ಪಡ್ತಾರೆ. ಆದ್ರೆ ಆ ಏರಿಯಾದ ಜನರ ನಿರೀಕ್ಷೆ ಹುಸಿಯಾಗಿದ್ದು ಬೀದಿಗಿಳಿದು ಪ್ರತಿಭಟಿಸಿದ್ರು. ಧಿಕ್ಕಾರ, ಧಿಕ್ಕಾರ. ಮಾತು ತಪ್ಪಿದ ಬಿಎಂಆರ್ಸಿಎಲ್ಗೆ ಧಿಕ್ಕಾರ. ಮೆಟ್ರೋ ಸಂಪರ್ಕಿಸೋ ರಸ್ತೆಯೂ ಇಲ್ಲ, ಮೆಟ್ರೋ ನಿಲ್ದಾಣವೂ ಇಲ್ಲ. ಧಿಕ್ಕಾರ, ಧಿಕ್ಕಾರ. ಬಿಎಂಆರ್ಸಿಎಲ್ಗೆ ಧಿಕ್ಕಾರ. ಕಂಡ ಕನಸು ನನಸಾಗ್ತಿಲ್ಲ. ನಿರೀಕ್ಷೆ ಹುಸಿಯಾಗಿದ್ದು ರಕ್ತ ಕುದಿತಿದೆ. ನಮ್ ಏರಿಯಾಗೊಂದು ಮೆಟ್ರೋ ಬರುತ್ತೆ ಅಂತ ಕಾದಿದ್ದು. ಆದ್ರೆ ಮೆಟ್ರೋ ರೈಲು ನಮ್ ಏರಿಯಾದಲ್ಲಿ ನಿಲ್ಲೋಲ್ಲ ಅಂತ ಗೊತ್ತಾಗಿದ್ದೇ ತಡ ಈ ಜನ ರೊಚ್ಚಿಗೆದ್ರು. ಬಿಎಂಆರ್ಸಿಎಲ್ ವಿರುದ್ಧ ಕೆಂಡಕಾರಿ ರಸ್ತೆಗೆ ಬಂದು ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಅಂಚೆಪಾಳ್ಯ ಬಳಿ ಮೆಟ್ರೋ ನಿಲ್ದಾಣಕ್ಕೆ ಒತ್ತಾಯ. ಮೆಟ್ರೋ ಪಿಲ್ಲರ್ ಏರಿ ಸ್ಥಳೀಯರ ಪ್ರತಿಭಟನೆ. ಹಸಿರು ಮಾರ್ಗದ ಫೇಸ್ 2ನ ಮುಂದುವರೆದ ಕಾಮಗಾರಿ ನಾಗವಾರದಿಂದ ಮಾದಾವರದವರೆಗೆ ನಡೆದಿದೆ. ಕಾಮಗಾರಿ ಆರಂಭದಲ್ಲಿ ಅಂಚೆಪಾಳ್ಯದಲ್ಲಿ ನಿಲ್ದಾಣ ಎಂದು ಗುರುತಿಸಲಾಗಿತ್ತು. ಆದರೆ ಸದ್ಯ ಪ್ರಭಾವಿಗಳ ಪ್ರಭಾವಕ್ಕೆ ಮಣಿದು ಬಿಎಂಆರ್ಸಿಎಲ್ ನಿಲ್ದಾಣ ಬದಲಾವಣೆ ಮಾಡಿದ ಆರೋಪಕ್ಕೆ ಅಂಚೆಪಾಳ್ಯ ನಿವಾಸಿಗಳು ರೊಚ್ಚಿಗೆದ್ರು.
ಮೆಟ್ರೋ ಫ್ಲೈಓವರ್ ಮೇಲೆ ಏರಿ ಪ್ರತಿಭಟನೆ ನಡೆಸಿದ್ರು. ಕೆಲಕಾಲ ಹೆದ್ದಾರಿ ತಡೆದು ತಮ್ಮ ಆಕ್ರೋಶ ಹೊರಹಾಕಿದ್ರು. ಇವರು ಬಂದು ಮಾತು ಕೊಟ್ಟು ಲಾಸ್ಟ್ ಇಯರು ನಮಗೆ ಕೋವಿಡ್ ಇದ್ದಾಗಿದೆ 2000 ಕೋಟಿ ಲಾಸ್ ಆಗ್ತದೆ, ನಮಗೆ ನಾವು ಮಾಡೋಕ್ಕಾಗೋದಿಲ್ಲ, ನಿಮಗೆ ಊರಿಗೆ ಸಪೋರ್ಟ್ ಮಾಡ್ತೀವಿ ಇದು ಅಂತ ಇವ್ರು ಮಾಡ್ಕೊಂಡೇ ಬಂದರು. ಇವ್ರು ಏನು ಮಾಡ್ತಾ ಇಲ್ಲ, BMRC ಅವರು ಮೋಸ ಮಾಡ್ತಾ ಇದ್ದಾರೆ, ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ನಮ್ಮ ಶ್ರೀಕಂಠಪುರಕ್ಕೆ ಗ್ರಾಮಕ್ಕೆ ಒಂದು ಸ್ಲೈವ್ ಹಾಕಿಲ್ಲ, ಒಂದು ಅಂಡರ್ ಪಾಸ್ ಇಲ್ಲ, ಅನ್ಯಾಯ, ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ಮೆಟ್ರೋ ಸ್ಟೇಷನ್ ಬೇಕೇ ಬೇಕು ಸರ್. ಆಗ ನಾವು ಹೋರಾಟ ಮಾಡ್ತೀವಿ. ನಮ್ಮ ಹುಡುಗರು ಮೇಲಿಂದ ತ್ಯಾಗ ಮಾಡಕ್ಕೆ ತಯಾರಿದ್ದಾರೆ. ನೋಡ್ತಿದ್ದಂತೆ ಗಲಾಟೆ ಜೋರಾಯಿತು. ಸ್ಥಳೀಯರ ಆಕ್ರೋಶ ಹೆಚ್ಚಾಯಿತು. ರಾಷ್ಟ್ರೀಯ ಹೆದ್ದಾರಿ 4ರ ಸರ್ವಿಸ್ ರಸ್ತೆ ತಡೆದು ಪ್ರತಿಭಟನೆಗಿಳಿತಿದ್ದಂತೆ ಮಾತನಾಯಕನಹಳ್ಳಿ ಪೊಲೀಸರು ಮೊಕ್ಕಾಂ ಹೂಡಿದ್ರು. ಫ್ಲೈಓವರ್ನಿಂದ ಪ್ರತಿಭಟನಾಕಾರರನ್ನ ಕೆಳಗಿಳಿಸಲು ಹರಸಾಹಸ ಪಟ್ಟರು. ಕೊನೆಗೆ ಪ್ರತಿಭಟನಾ ಸ್ಥಳಕ್ಕೆ BMRCL ಎಂಜಿನಿಯರ್ ಕಲ್ಲಪ್ಪ ಬರ್ತಿದ್ದಂತೆ ಅಂಚೆಪಾಳ್ಯ ನಿವಾಸಿಗಳು ತರಾಟೆಗೆ ತೆಗೆದುಕೊಂಡ್ರು. 25ನೇ ತಾರೀಕು ಬುಧವಾರ 11:30 ಗಂಟೆಗೆ ಇವರೇನು ಮುಖಂಡರೆಲ್ಲ ಬರ್ತಾರೆ, ಸಾಹೇಬ್ರ ಜೊತೆ 1 to 1 ಕೂತ್ಕೊಂಡು ಡಿಸೈಡ್ ಆಗುತ್ತೆ. ಇವ್ರದ್ದೇನು ಸಮಸ್ಯೆ ಇದೆ ಅದೇ ಚರ್ಚೆ ಆಗುತ್ತೆ. ಅವ್ರು ಮಾಡ್ತಾರೆ, ಸಾಹೇಬ್ರ ಹತ್ರ ಮಾತಾಡ್ಲಿ ಸರ್, ಸಾಹೇಬ್ರ ಡಿಸಿಷನ್ ಮೇಕರ್ ಅಲ್ವಾ, ಸಾಹೇಬ್ರ ಜೊತೆ ಮಾತಾಡ್ಲಿ, 1 to 1 ಮಾತಾಡ್ಲಿ. ಪ್ರತಿಭಟನಾಕಾರರ ಆಕ್ರೋಶ ತಣ್ಣಗಾದ ಬಳಿಕ ಆಗಸ್ಟ್ 28ರಂದು BMRCL ಕಚೇರಿಯಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಮಸ್ಯೆಗೆ ಪರಿಹಾರ ಸೂಚಿಸಲಾಗುತ್ತೆ ಎಂದು ಎಂಜಿನಿಯರ್ ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಹೋರಾಟ ಕೈಬಿಟ್ರು. 1.5 ವರ್ಷದಿಂದ ತೆರೆಮರೆಯಲ್ಲಿ ನಡೀತಿದ್ದ ಹೋರಾಟ ಇಂದು ಉಗ್ರ ಸ್ವರೂಪ ಪಡೆದು ಬೀದಿಗೆ ಬಂದಿತ್ತು. ಅಭಿಷೇಕ್, ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಕೊರೋನಾ ಸೋಂಕು ತಡೆಯಲು ಲಸಿಕೆಯೊಂದೇ ದಾರಿ. ಈ ನಿಟ್ಟಿನಲ್ಲಿ ಮಹಾನಗರವನ್ನ ಕೊರೋನಾ 3ನೇ ಅಲೆ ಹೊಡೆತದಿಂದ ರಕ್ಷಿಸಲು ಬಿಬಿಎಂಪಿ ಹೊಸ ತಂತ್ರವೊಂದನ್ನು ರೂಪಿಸಿದೆ. ಸಂಜೀವಿನಿ ಹಂಚಿಕೆ ಸಮರದಲ್ಲಿ ಹಿನ್ನಡೆ ಅನುಭವಿಸ್ತಾ ಇರೋ ಪಾಲಿಕೆ ಟಾರ್ಗೆಟೆಡ್ ವ್ಯಾಕ್ಸಿನ್ ಎಂಬ ಅಸ್ತ್ರ ಹಿಡಿದು ಹೊರಟಿದೆ. ಕೊರೋನಾ ತಡೆಗೆ ಟಾರ್ಗೆಟೆಡ್ ವ್ಯಾಕ್ಸಿನ್. 30 ವಾರ್ಡ್ಗಳಲ್ಲಿ ಆದ್ಯತೆ ಮೇರೆಗೆ ಲಸಿಕೆ ಹಂಚಿಕೆಯಲ್ಲಿ ಬಿಬಿಎಂಪಿ ದಿನೇ ದಿನೇ ಹಿನ್ನಡೆ ಅನುಭವಿಸ್ತಾ ಇದೆ. ಪ್ರತಿದಿನ 1 ಲಕ್ಷ ವ್ಯಾಕ್ಸಿನ್ ಹಂಚಿಕೆ ಟಾರ್ಗೆಟ್ ಹಾಕೊಂಡಿದ್ದ ಪಾಲಿಕೆ ಇತ್ತೀಚೆಗೆ ದಿನವೊಂದಕ್ಕೆ 30,000 ಡೋಸ್ ಹಂಚಿಕೆಗೂ ಪರದಾಡ್ತಾ ಇದೆ. ಒಂದ್ ಕಡೆ ಟಾರ್ಗೆಟ್ ರೀಚ್ ಆಗಲು ಸಾಧ್ಯವಾಗ್ತಿಲ್ಲ, ಮತ್ತೊಂದ್ ಕಡೆ ಲಸಿಕೆ ಕೊರತೆ ಕಾಡ್ತಾ ಇದೆ. ಈ ಮಧ್ಯೆ 3ನೇ ಅಲೆ ಭೀತಿ ಎದುರಾಗಿದ್ದು ಥರ್ಡ್ ವೇವ್ ತಡೆಗೆ ಹೆಚ್ಚು ವ್ಯಾಕ್ಸಿನ್ ಹಂಚಿಕೆಗೆ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದೆ. ಅದುವೇ ಟಾರ್ಗೆಟೆಡ್ ವ್ಯಾಕ್ಸಿನ್. ನಗರದಲ್ಲಿ ವಾಸವಿರುವ ಪ್ರತಿಯೊಬ್ಬರಿಗೂ ಲಸಿಕೆ ಕೊಡುವ ಉದ್ದೇಶ ಹೊಂದಿರುವ ಬಿಬಿಎಂಪಿ ಆದ್ಯತೆ ಮೇರೆಗೆ ಲಸಿಕೆ ಹಂಚಿಕೆ ಮಾಡಲು ಟಾರ್ಗೆಟೆಡ್ ವ್ಯಾಕ್ಸಿನ್ ಯೋಜನೆ ಹಮ್ಮಿಕೊಂಡಿದೆ. ಸೀರೋ ಸಮೀಕ್ಷೆ ಆಧರಿಸಿ ನಗರದಲ್ಲಿ ಯಾವ ವಾರ್ಡ್ನಲ್ಲಿ ಕಡಿಮೆ ವ್ಯಾಕ್ಸಿನ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಆ ಏರಿಯಾಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲಿದೆ. ಆರಂಭಿಕ ಹಂತದಲ್ಲಿ 30 ವಾರ್ಡ್ಗಳಲ್ಲಿ ಟಾರ್ಗೆಟೆಡ್ ವ್ಯಾಕ್ಸಿನ್ ಅಭಿಯಾನ ನಡೆಯಲಿದೆ. ಟಾರ್ಗೆಟೆಡ್ ವ್ಯಾಕ್ಸಿನ್ ಯಾವ ರೀತಿ ವಿತರಿಸಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಕಡಿಮೆ ಲಸಿಕೆ ಆಗಿರುವ ಪ್ರದೇಶಗಳಲ್ಲಿ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಗುತ್ತೆ. ಹಾಗೆ ಸೋಂಕು ಹೆಚ್ಚಿರುವ ವಾರ್ಡ್ಗಳಲ್ಲಿ ಹೆಚ್ಚೆಚ್ಚು ಲಸಿಕೆ ನೀಡಲು ಬಿಬಿಎಂಪಿ ಮುಂದಾಗಿದೆ. ಮೊದಲ ಡೋಸ್ ಲಸಿಕೆ ಕಡಿಮೆಯಾಗಿರುವ ಕಡೆ ಹಾಗೂ 45 ವರ್ಷ ಮೇಲ್ಪಟ್ಟವರು 2ನೇ ಡೋಸ್ ಪಡೆಯದ ಕಡೆಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲು ಮುಂದಾಗಿದೆ. ಪಾಸಿಟಿವಿಟಿ ಹೆಚ್ಚಿರುವ ವಾರ್ಡ್ಗಳು, ಸ್ಲಂ, ಮಾರ್ಕೆಟ್ ಪ್ರದೇಶಗಳು ಹಾಗೂ ಜನಸಂಖ್ಯೆ ಹೆಚ್ಚಿರುವ ವಲಯಗಳಲ್ಲೂ ಸಂಪೂರ್ಣ ಲಸಿಕೆ ನೀಡಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಟಾರ್ಗೆಟೆಡ್ ವ್ಯಾಕ್ಸಿನೇಷನ್ ಕಾರ್ಯಾಚರಣೆ ಹೇಗಿರುತ್ತೆ ಅಂದ್ರೆ ಇದಕ್ಕಾಗಿ ವಾರ್ಡ್ ಮಟ್ಟದಲ್ಲಿ ಕ್ಯಾಂಪ್ ರಚಿಸಲಾಗುತ್ತೆ. ಪ್ರತಿ ವಾರ್ಡ್ಗೆ ಒಂದೊಂದು ತಂಡ ರಚಿಸಿ ವ್ಯಾಕ್ಸಿನ್ ಹಂಚಿಕೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಸ್ಲಂ ಏರಿಯಾಗಳಲ್ಲಿ ಲಸಿಕೆ ನೀಡಲು ವಿಶೇಷ ತಂಡ ರಚಿಸಲಾಗಿರುತ್ತೆ. ಇಂತಹ ಕಡೆ ಲಸಿಕೆ ಪಡೆಯುವವರು ಯಾವುದೇ ದಾಖಲೆ ಏನು ತೋರಿಸಬೇಕಾಗಿಲ್ಲ. ಇದನ್ನ ಕೇಂದ್ರ ಸರ್ಕಾರದ ಉಚಿತ ಲಸಿಕೆ ಅಭಿಯಾನದ ಅಡಿಯಲ್ಲೇ ಬಿಬಿಎಂಪಿ ಲಸಿಕೆ ನೀಡಲಿದೆ. ಕೆಲವೊಂದು ವಾರ್ಡ್ಗಳಲ್ಲಿ, ಡಿವಿಷನ್ಗಳಲ್ಲಿ ಡೋಸ್ 1 ಕವರೇಜ್ ಕಡಿಮೆ ಇದೆ. ಕೆಲವೊಂದು ಕಡೆ 1ನೇ ಡೋಸ್ ಆಗಿದೆ ಬಟ್ 2ನೇ ಡೋಸ್ ಕವರೇಜ್ ಕಡಿಮೆ ಇದೆ. ಹಲವಾರು ವಾರ್ಡ್ಗಳಲ್ಲಿ ಕೇಸಸ್ ಸ್ವಲ್ಪ ಪ್ರಮಾಣ ಹೆಚ್ಚಿದೆ. ಸೊ ಎಲ್ಲಿ ಸೀರೋ ಪಾಸಿಟಿವಿಟಿ ಕಡಿಮೆ ಇದೆ ಹಾಗೂ ಇನ್ಫೆಕ್ಷನ್ಸು ಸ್ವಲ್ಪ ಹೆಚ್ಚಾಗ್ತಾ ಇದೆ ಅಂಥ ವಾರ್ಡ್ ಡಿವಿಷನ್ಸಲ್ಲಿ ನಾವು ಆದ್ಯತೆ ಮೇಲೆ ಈ ವ್ಯಾಕ್ಸಿನೇಷನ್ ಅನ್ನು ಟಾರ್ಗೆಟೆಡ್ ರೀತಿಯಲ್ಲಿ ಹೆಚ್ಚು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಒಂದು ಮೈಕ್ರೋ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ. ಸದ್ಯ ಪಾಲಿಕೆ ಕೊಟ್ಟಿರುವ ಮಾಹಿತಿ ಪ್ರಕಾರ ನಗರದ ಪಶ್ಚಿಮ, ದಕ್ಷಿಣ, ಪೂರ್ವ ವಲಯಗಳಲ್ಲಿ ಈವರೆಗೆ 60% 65% ಲಸಿಕೆ ಹಂಚಿಕೆಯಾಗಿದೆ. ಹೀಗಾಗಿ ಈ 3 ವಲಯಗಳ 30 ವಾರ್ಡ್ಗಳಲ್ಲಿ ಆರಂಭಿಕವಾಗಿ ಟಾರ್ಗೆಟೆಡ್ ವ್ಯಾಕ್ಸಿನ್ ಅಭಿಯಾನ ಶುರುವಾಗಲಿದೆ. ಮುಂದಿನ ವಾರ ಸಮರ್ಪಕವಾಗಿ ಲಸಿಕೆ ಪಡೆದುಕೊಂಡು ಟಾರ್ಗೆಟೆಡ್ ವ್ಯಾಕ್ಸಿನ್ಗೆ ಬಿಬಿಎಂಪಿ ಚಾಲನೆ ನೀಡಲಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಕೊರೋನಾ ಮಧ್ಯೆಯೂ ಕ್ರೈಮ್ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ಅದರಲ್ಲಂತೂ ಇತ್ತೀಚೆಗೆ ಸರಗಳ್ಳತನದಂತಹ ಕೃತ್ಯಗಳು ಪದೇ ಪದೇ ಕಂಡು ಬರ್ತಾ ಇದೆ. ಇಂತಹ ಸರಗಳ್ಳರಿಗೆ ಹಬ್ಬಗಳೇ ಹಬ್ಬದೂಟದಂತೆ ಸೀಸನ್. ಇದಕ್ಕಾಗಿ ಖಾಕಿ ಈಗ ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಸರಗಳ್ಳರಿಗೆ ವರದಾನ. ಹಬ್ಬದಂದು ಎಚ್ಚರಿಕೆ ವಹಿಸುವಂತೆ ಖಾಕಿ ಅಲರ್ಟ್. ಕೋವಿಡ್ ಆತಂಕದಲ್ಲೇ ಹೆಣ್ಮಕ್ಕಳ ನೆಚ್ಚಿನ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಮಹಿಳೆಯರೆಲ್ಲರೂ ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಆಭರಣಗಳನ್ನ ಹಾಕೊಂಡು ಸಂಭ್ರಮದಿಂದ ಓಡಾಡ್ತಿದ್ದಾರೆ. ಆದರೆ ಇದನ್ನೇ ಸರಗಳ್ಳರು ಬಂಡವಾಳ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಹಬ್ಬದ ನೆಪದಲ್ಲಿ ದೇವಸ್ಥಾನಗಳಿಗೆ ಹೋಗುವವರನ್ನೇ ಟಾರ್ಗೆಟ್ ಮಾಡಲು ಸರಗಳ್ಳರು ಮುಂದಾಗಿದ್ದಾರೆ. ಇತ್ತೀಚೆಗೆ ನಗರದ ಈಶಾನ್ಯ ವಿಭಾಗ ಅಮೃತಹಳ್ಳಿ, ಯಲಹಂಕ, ಸಂಜಯನಗರದಲ್ಲಿ ಸರಗಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಹಾಗೂ ಚಾಮರಾಜಪೇಟೆಯಲ್ಲಿ ಮಹಿಳೆಯ ಸರ ಎಗ್ಗಿರಿಸಲು ಯತ್ನಿಸಿ ಆಸಾಮಿಯೊಬ್ಬ ಸಿಕ್ಕಿಬಿದ್ದಿದ್ದಾನೆ. ನಗರಕ್ಕೆ ಇನ್ನಷ್ಟು ಜನ ಸರಗಳ್ಳರು ಎಂಟ್ರಿ ಕೊಟ್ಟಿದ್ದು ಹಬ್ಬದಂದು ಅಲರ್ಟ್ ಆಗಿರುವಂತೆ ಸ್ವತಃ ಪೊಲೀಸರೇ ಎಚ್ಚರಿಸಿದ್ದಾರೆ. ಅಲರ್ಟ್ ಆಗಿರಬೇಕು ತಾವೆಲ್ಲರೂ. ಈಗ ಇತ್ತೀಚೆಗೆ ಒಂದಿಷ್ಟು ಈ ಚೈನ್ ಸ್ನ್ಯಾಚಿಂಗ್ ಆಗಿದ್ದಾವೆ, ನಮ್ಮ ಏರಿಯಾದಲ್ಲಿ ಆಗಿದ್ದಿದೆ. ಒಂದು 2-3 ಕೇಸಸ್ ಆಗಿದ್ದಾವೆ. ನಾಳೆ ತಾವೆಲ್ಲರೂ ಈ ಹಬ್ಬದ ಇದರೊಳಗೆ ಬ್ಯುಸಿ ಇದ್ದಾಗ ಸ್ವಲ್ಪ ನಿಮ್ಮದೇ ಆದ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಅಲರ್ಟ್ ಆಗಿ ತಾವು ಈ ದೇವಸ್ಥಾನಗಳ ಅಥವಾ ಬೇರೆ ಎಲ್ಲ ಸೆಲೆಬ್ರೇಷನ್ ಇದ್ದಾಗ ಕೇರ್ಫುಲ್ ಆಗಿ ತಮ್ಮದ ಮೂವ್ಮೆಂಟನ್ನು ನೋಡ್ಕೊಂಡ್ಬಿಟ್ಟು ಇರಬೇಕು ಅಂತ ತಮ್ಮೆಲ್ಲರಿಗೂ ಒಂದು ಕೋರಿಕೊಳ್ತೇನೆ. ಬೆಂಗಳೂರಿನ ಕುಖ್ಯಾತ ಸರಗಳ್ಳ ಸಾವು. ಮತ್ತೊಂದು ಕಡೆ ಬೆಂಗಳೂರಿನ ಕುಖ್ಯಾತ ಸರಗಳ್ಳ ಸಾವನ್ನಪ್ಪಿದ್ದಾನೆ. ಗಜೇಂದ್ರ ಅಲಿಯಾಸ್ ಡಾಲಿ ಸಾವನ್ನಪ್ಪಿರೋ ಕಳ್ಳ. 34ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲಿತ್ತು. 2 ದಿನದ ಹಿಂದಷ್ಟೇ ಚಂದ್ರ ಲೇಔಟ್ ಪೊಲೀಸರು ಈತನ ಹಿಂದೆ ಬಿದ್ದಿದ್ರು. ಈ ವೇಳೆ ತಪ್ಪಿಸಿಕೊಳ್ಳಲು ಓಡುವಾಗ ಮನೆ ಮೇಲಿಂದ ಬಿದ್ದು ಬೆನ್ನು ಕಾಲಿಗೆ ಪೆಟ್ಟಾಗಿತ್ತು. ಪೊಲೀಸರು ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಲೂ ನೋವು ತೀವ್ರವಾಗಿದ್ದರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ವಿಚಾರಣಾಧೀನ ಕೈದಿ ಡಾಲಿಯನ್ನ ಶಿಫ್ಟ್ ಮಾಡಲಾಗಿತ್ತು. ಆದರೆ ಇಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಒಟ್ಟಾರೆ ನಾಳೆ ಹಬ್ಬ ಇರೋದ್ರಿಂದ ಮಹಿಳೆಯರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಆಗಷ್ಟೇ ನೀವು ಸೇಫ್, ನಿಮ್ಮ ಆಭರಣವೂ ಸೇಫ್. ಹಬ್ಬದ ಗುಂಗಲ್ಲಿ ಸ್ವಲ್ಪ ಯಾಮಾರಿದ್ರೂ ವರಮಹಾಲಕ್ಷ್ಮಿ ಪೂಜೆಗೆಂದು ಇಟ್ಟ ಚಿನ್ನ ಖದೀಮರ ಪಾಲಾಗುವುದು ಗ್ಯಾರಂಟಿ. ಮಂಜುನಾಥ್ ಚಂದ್ರ ಜೊತೆ ಮುನ್ರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಕೂಡ ರೇಟಿಂಗ್ಸ್ ನಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. पॉजिटिव करना ही अपना हाथ में नहीं है. ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. 3ನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವರ್ಷಕ್ಕೆ ಈ ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ ವಿತ್ ಆಕ್ಸಿಜನ್. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ. ವರದಿಗಷ್ಟೇ ಸೀಮಿತವಲ್ಲ, ಶಾಶ್ವತ ಪರಿಹಾರದ ಬಿಗ್ ಇಂಪ್ಯಾಕ್ಟ್. ಸರ್ಕಾರ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀನಿ. ನ್ಯೂಸ್ 18 ಫಲಶ್ರುತಿಯಾಗಿ ಇವತ್ತು ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ, ನ್ಯೂಸ್ 18 ಇಂಪ್ಯಾಕ್ಟ್. ವೈರಸ್, ಪ್ಯಾಂಡಮಿಕ್, ಕೋವಿಡ್ ಇದೆಲ್ಲ ಕಾಮನ್ ಬಿಡ್ರಿ, ಹಳೆ ವಿಷಯ. ಹೀಗಂತ ಹೇಳ್ತಾರೆ ಎಷ್ಟೋ ಜನ. ನೀವು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಮ್ಗೆ ನಿಮ್ಮ ಮುಖ ತೋರಿಸ್ಬೇಡಿ. ನಿಮ್ಮ ಮುಖ ತೋರಿಸಿ. ಇಷ್ಟೊಂದು ಒಟ್ಟಾಗಿ ಹೇಳ್ತಿದೀವಿ ಅನ್ಕೊಂಡ್ರ? ಆದ್ರೆ ಈ ಮಾತನ್ನ ಹೇಳಲೇಬೇಕು. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೆಲವರು ಮಾಸ್ಕ್ ಅನ್ನ ಹಾಕದೆ ಸುತ್ತಾಡ್ತಿದ್ದಾರೆ.
ತಮ್ಮವರನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಕೊರೋನಾ ಸಂಖ್ಯೆ ಮತ್ತೆ ಏರಿಕೆ ಆಗ್ತಿದೆ ಅಂತ. ವ್ಯಾಕ್ಸಿನ್ ಬಂತು ಅಂತ ಕೇರ್ಲೆಸ್ ಆಗಬೇಡಿ. ಇನ್ನೂ ಕೂಡ ಎಚ್ಚರಿಕೆ ಅಗತ್ಯ. ಕೋವಿಡ್ ನಿಯಮಗಳನ್ನ ಪಾಲಿಸಿ, ಬದುಕಿ ನಿಮ್ಮವರನ್ನ ಬದುಕಿಸಿಕೊಳ್ಳಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮಗೆ ನಿಮ್ಮ ಮುಖ ತೋರಿಸ್ಬೇಡಿ. ಮುಖ ತೋರಿಸಬೇಡಿ. ಹೈ ವೋಲ್ಟೇಜ್ ಮೆಗಾ ಪಾಲಿಟಿಕ್ಸ್. ಸೆನ್ಸೇಷನಲ್ ಸುದ್ದಿ ಹಿಂದಿನ ಸತ್ಯ. 24 hours ಆದ್ರೂ ನಮಗೆ ನ್ಯಾಯ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ. ಹಳ್ಳಿ ಟು ದಿಲ್ಲಿ, ನ್ಯೂಸ್ 18 ಫೋಕಸ್. ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30ಕ್ಕೆ. ಅನ್ಲಾಕ್ ಆಗಿದೆ ಕರ್ನಾಟಕ, ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ. ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತರು ಮತ್ತೆ ಅಪಾಯ. 6 ಅಡಿ ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. ಮೂರನೇ ಅಲೆ ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ತಿರುಚೋದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಚಾಟಿ. ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಫಸ್ಟ್ ಎಲ್ಲವೂ ಕೂಡ ರೇಟಿಂಗ್ಸ್ ನಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಪಾಸಿಟಿವ್ ಕಾರಣ ಅಪನಾ ಹಾತ್ नहीं है. ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. ಮೂರನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ಇದರ ವಶಕ್ಕೆ ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ. ಕಳೆದ ಬಾರಿಯೂ ಕೊರೋನಾ ಮಧ್ಯೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಈ ಬಾರಿಯೂ ಅದೇ ಸ್ಥಿತಿ. ಜನರ ಮನಸ್ಥಿತಿಯು ಸೇಮ್ ಟು ಸೇಮ್. ಹಾಗಾದ್ರೆ ಹೆಮ್ಮಾರಿ ಜೊತೆಗೆ ಇದ್ರೂ ಜನ ಮಾತ್ರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ಜೀವಕ್ಕಿಂತ ಆಚರಣೆ ಮುಖ್ಯ ಎನ್ನುವಂತೆ ಮಾರ್ಕೆಟ್ನಲ್ಲಿ ಕೊರೋನಾ ಖರೀದಿ ಮಾಡ್ತಾ ಇದೆ. ಹೆಮ್ಮಾರಿಯೇ ಬರಲಿ, ಸೋಂಕು ಸಂಹಾರವೇ ಮಾಡಲಿ, ಕೊರೋನಾ ಬದುಕನ್ನ ಕಗ್ಗತ್ತಲಲ್ಲೇ ತಳ್ಳಲಿ, ನಮ್ಮ ಆಚರಣೆಗೆ ಭಂಗವಿಲ್ಲ ಅನ್ನುವಂತಿದೆ ಸಿಟಿ ಮಂದಿಯ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ. ಲಕ್ಷ್ಮಿ ಕೃಪೆಗಾಗಿ ಕೊರೋನಾ ಖರೀದಿ. ಮಾರ್ಕೆಟ್ಗಳಲ್ಲಿ ಜನವೋ ಜನ. ನಾಳೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ. ಹೀಗಾಗಿ ಸಿಟಿ ಮಂದಿ ಹಬ್ಬದ ಖರೀದಿಗಾಗಿ ಸಿಟಿಯ ಮಾರ್ಕೆಟ್ಗಳಲ್ಲಿ ಮುಗಿಬಿದ್ದಿದ್ರು. ಲಕ್ಷ್ಮಿ ಕಟಾಕ್ಷಕ್ಕಾಗಿ ಹಣ್ಣು, ಹೂ, ಸಿಹಿ ಖರೀದಿ ಮಾಡಲು ಬಂದಿದ್ದ ಜನ ತಮಗೇ ಗೊತ್ತಿಲ್ಲದೆ ಕೊರೋನಾವನ್ನು ಶಾಪಿಂಗ್ ಮಾಡಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಕೆಆರ್ ಮಾರ್ಕೆಟ್ ಮತ್ತು ಗಾಂಧಿ ಬಜಾರ್ನಲ್ಲಿ ಜನವೋ ಜನ. ಸಾಮಾಜಿಕ ಅಂತರ ಅನ್ನೋದು ಮಾರ್ಕೆಟ್ ಬಿಟ್ಟು 3 ಮಾರು ದೂರವಿತ್ತು. ಮಾಸ್ಕ್ ಇಲ್ಲ,
ಸಾಮಾಜಿಕ ಅಂತರ ಇಲ್ಲದಿದ್ರೂ ಮಾರ್ಷಲ್ಸ್ ಮೂಕ ಪ್ರೇಕ್ಷಕರಾಗಿದ್ರು. ಯಾರಿಗೆ ದಂಡ ಹಾಕೋದು, ಯಾರನ್ನ ಬಿಡೋದು ಅನ್ನುವ ದ್ವಂದ್ವಕ್ಕೆ ಸಿಲುಕಿದ್ರು. ಯಾವಾಗ ಬೇಕಾದ್ರೂ 3ನೇ ಅಲೆ ಅಪ್ಪಳಿಸಬಹುದು ಅಂತ ತಜ್ಞ ವೈದ್ಯರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚವನ್ನೇ ನಡುಗಿಸಿರುವ ಡೆಲ್ಟಾ ವೈರಸ್ ಬಗ್ಗೆ ಕೇರ್ಫುಲ್ ಅಂದಿದ್ದಾರೆ. ಮನೆಯಿಂದ ಸುಖ ಸುಮ್ಮನೆ ಹೊರಬರಬೇಡಿ ಅಂತ ಕಿವಿಮಾತು ಕೊಟ್ರು ಜನ ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಅನ್ಲಿಲ್ಲ. ಜೀವಕ್ಕಿಂತ ಹಬ್ಬ ಮುಖ್ಯ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು. ಗಗನಕ್ಕೇರಿದ ಹೂ ಹಣ್ಣು ದರ. ಕೊರೋನಾ ಮಧ್ಯೆ ಬೆಲೆ ಏರಿಕೆ ಬಿಸಿ. ಹಬ್ಬದ ವೇಳೆ ಪ್ರತಿ ಸಲದಂತೆ ಈ ಬಾರಿಯೂ ಹೂ ಹಣ್ಣುಗಳ ಬೆಲೆ ಏರಿಕೆಯಾಗಿದೆ. ಯಾವುದರ ಬೆಲೆ ಎಷ್ಟಿತ್ತು ಅಂತ ನೋಡೋದಾದ್ರೆ, 1 ಮಾರು ಮಲ್ಲಿಗೆ ಹೂವಿಗೆ 200 ರೂಪಾಯಿ ಇದೆ. ಸೇವಂತಿಗೆ ಮಾರಿಗೆ 200 ರೂಪಾಯಿ ಇದ್ದು, 1 ಮಾರು ಕನಕಾಂಬರ ಹೂವಿಗೆ 400 ರೂಪಾಯಿ ಆಗಿದೆ. ಜೋಡಿ ಕಮಲ ಹೂವಿಗೆ 50 ರಿಂದ 70 ರೂಪಾಯಿ ಇದೆ. ಇನ್ನು ಹಣ್ಣುಗಳ ಬೆಲೆ ಎಷ್ಟು ಅಂತ ನೋಡಿದ್ರೆ, 1 ಕೆಜಿ ಬಾಳೆಹಣ್ಣಿನ ಬೆಲೆ 70 ರೂಪಾಯಿ. ಹೈ ಕ್ವಾಲಿಟಿ ಇರೋ 1 ಕೆಜಿ ಸೇಬಿಗೆ 18 ರೂಪಾಯಿ ಇದ್ದು, ಕಡಿಮೆ ಗುಣಮಟ್ಟದ ಆಪಲ್ 1 ಕೆಜಿಗೆ 80 ರೂಪಾಯಿ ಇದೆ. 1 ಕೆಜಿ ಅನಾನಸ್ 50 ರೂಪಾಯಿ ಇದ್ದು, ದಾಳಿಂಬೆ ಪ್ರತಿ ಕೆಜಿಗೆ 200 ರೂಪಾಯಿ ಇದೆ. ಇನ್ನು ಮೂಸಂಬಿ 1 ಕೆಜಿಗೆ 80 ರೂಪಾಯಿ ಆಗಿದೆ. ಫ್ಲವರ್ಸ್ ತಗೊಳ್ಳೋದಕ್ಕೆ ಅಂತಾನೆ ಬಂದಿರೋದು. ನಾಳೆ ಸೆಲೆಬ್ರೇಷನ್ ಸ್ವಲ್ಪ ಮನೆಯವರು ಅಷ್ಟೇನೆ, ಬೇರೆ ಯಾರು ಇಲ್ಲ. ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ರೇಟ್ ಕೇಳಿದ್ರೆ ತುಂಬಾನೇ ಜಾಸ್ತಿ ಇದೆ ಕಂಪೇರ್ ಟು ಲಾಸ್ಟ್ ಇಯರ್. ಈ ಇಯರ್ ತುಂಬಾನೇ ಜಾಸ್ತಿ ಇದೆ. ಮೇ ಬಿ ಕರೋನಾ ಅಂತನೋ ಅಥವಾ ಏನು ಅಂತ ಗೊತ್ತಿಲ್ಲ, ತುಂಬಾ ಜಾಸ್ತಿ ಇದೆ. ಒಟ್ಟಾರೆ ಕೋವಿಡ್ ಇದ್ರೆ ಏನಂತೆ, ಭರ್ಜರಿಯಾಗಿ ಹಬ್ಬ ಮಾಡೋದೇ ಅಂತ ಜನ ಫಿಕ್ಸ್ ಆಗಿದ್ದಾರೆ. ಜನರ ಈ ಬೇಜವಾಬ್ದಾರಿಗೆ ಮುಂದೆ ಬೆಲೆ ತೆರಬೇಕಾದ ಸಂಭವ ಎದುರಾಗಲಿದೆ ಅನ್ನೋದನ್ನ ಮರಿಬಾರ್ದು. ವ್ಯಾಪಾರಿಗಳಿಗೆ ಇದು ಸುಗ್ಗಿಯ ಕಾಲವಾದ್ರೆ, ಜನರಿಗೆ ಸಂಕಟ ಪಡುವ ಕಾಲ ಮುಂದೆ ಬಂದ್ರೂ ಅಚ್ಚರಿ ಇಲ್ಲ. ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.